ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಫ್ರಾನ್ಸಿಸ್ ಅವ್ರ ಫ್ರೆಂಡ್ ಮಗುದು ನಾಮಕರಣ ಇದೆ. ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀರಿ. ಇಲ್ಲೇ ಸ್ವಲ್ಪ ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ಹೋಗಿ ಬೇಗ ಬರೋಣ. ಇವತ್ತು ಹಾಕೊಂತ ಇರೋ ಸೀರೆ ಬಂದುಬಿಟ್ಟು ಇದು, ಮತ್ತು ಇದು ಬ್ಲ್ಯಾಕ್ ಟೀ ಶರ್ಟ್. ಇದು ನನಗೆ ಈ ಥರ ಬ್ಲ್ಯಾಕ್ ಟೀ ಶರ್ಟ್ ಥರ ಹಾಕ್ಕೊಂಡು ಸ್ಯಾರಿ ಹಾಕ್ಕೊಳ್ಳೋದಂದರೆ ತುಂಬ ಇಷ್ಟ. ಅದಕ್ಕೆ ಆಲ್ಮೋಸ್ಟ್ ತುಂಬ ಹಾಕ್ಕೊಂಬಿಟ್ಟಿದ್ದೀನಿ. ಬಟ್ ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಇದಕ್ಕೆ ಈ ಟೀ ಶರ್ಟ್ ಸ್ವಲ್ಪ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ತುಂಬ ಸಾಫ್ಟಾಗಿರುತ್ತೆ. ಇದು ಪೀಸ್ ಅಂಗಡಿಲೆಲ್ಲ ಸಿಗ್ಬೋದು ಅಂದ್ಕೊತೀನಿ. ನಾನು ಮೀಟರ್ ಲೆಕ್ಕ ತಗೊಂಡಿದ್ದು. ಚೆನ್ನಾಗಿದೆ. ಇದೊಂಥರ ತುಂಬ ಕಂಫರ್ಟ್ ಸೀರೆ. ಎಷ್ಟು ಸಾಫ್ಟಾಗಿದೆ ಅಂದರೆ ಹೇಳೋಕ್ಕೆ, ಅಷ್ಟು ಸಾಫ್ಟಾಗಿದೆ. ಹಾಕೊಂಡ್ರೂ ಅಷ್ಟೇ ಚೆನ್ನಾಗಿರುತ್ತೆ ಇದು. ಅದಕ್ಕೆ ನನ್ನ ಫೇವ್ರೆಟ್. ಫಸ್ಟು ಹೇರ್ ಸ್ಟ್ರೈಟಿಂಗ್ ಮಾಡ್ಕೊಂಬಿಡೋಣ. ಇದು ಹೇರ್ ಪ್ರೊಟೆಕ್ಷನ್ ಸ್ಪ್ರೇ. ನಾನು ಇದು ಯೂಟ್ಯೂಬಲ್ಲೆಲ್ಲ ಬೇರೆಯವರೆಲ್ಲ ಪ್ರಮೋಟ್ ಮಾಡ್ತಾಯಿದ್ದು ನೋಡಿ ತೊಗೊಂಡೆ. ಬಿ ಬ್ಲಂಟ್ ಹೇರ್ ಸ್ಪ್ರೇ. ಅಂದರೆ ಫಸ್ಟು ಸೇಫ್ಟಿಗೆ ಹಚ್ಚೋದು ಒಳ್ಳೇದಲ್ವಾ. ಏನಾದರೂ ಹೀಟ್ ಏನಾದರೂ ಆದ್ರೂ ಪ್ರೊಟೆಕ್ಟ್ ಆಗುತ್ತಲ್ವ, ಅದಕ್ಕೆ. ಕೈಗೆ ಹಾಕೊತಾ ಇದ್ದೀನಿ. ಹಂಗೆ ಹೇರ್ಸ್ಗೂ ಹೊಡಿಬೋದು ಅಂತ, ಬಟ್ ಕೈಗೆ ಹಾಕೊಂಡ್ರೆ ಪೂರ ಹಾಕೋಬೋದು ಅಂತ. ಹಿಂಗೆ ಇದು ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಬಟ್ ಯಾವಾಗಲೂ ಹಂಗೆ ಹೋಗ್ತೀನಲ್ಲ, ಅದಕ್ಕೆ ಈ ಸರಿ ಹೇರ್ ಸ್ಟ್ರೈಟ್ ಮಾಡ್ಕೊಂಡು ಹೋಗೋಣ ಅಂತ. ಹಿಂಗೆ ಚೆನ್ನಾಗಿದಲ್ಲ, ಲೇಯರ್ ಲೇಯರ್ ಆಗಿ. ಫಸ್ಟೆಲ್ಲ ಇದು ಹಚ್ತಾ ಇದ್ದೆ ನಾನು. ಇದು ಹಚ್ಚಿಬಿಟ್ಟೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳೋದಾಗಲಿ. ಅವಾಗೆಲ್ಲ ಒಂದು 2-3 ಇಯರ್ಸು, 1 ಇಯರ್ ಅಂದ್ಕೊಳ್ಳಿ, 1 ಇಯರ್ ಹಿಂದೆ. ಆವಾಗ ಹೇರ್ಸ್ ಎಲ್ಲ ತಿಕ್ಕಾಗಿ ಚೆನ್ನಾಗಿತ್ತು. ಯಾವಾಗ ನಾನು ಇದೆಲ್ಲ ಬಿಟ್ಟು ಹಂಗೆ ಸ್ಟ್ರೈಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ನ, ಅಯ್ಯೋ ಬಿಡು, ಅದೆಲ್ಲ ಏನು ಅಷ್ಟು ಯೂಸ್ ಆಗಲ್ಲ ಅಂತ. ಹೇರ್ಸ್ ಹೆಂಗೆ ಹೇರ್ ಫಾಲ್ ಆಯಿತು, ಡ್ಯಾಮೇಜ್ ಆಗ್ತಾಯಿತ್ತು ಅಂದರೆ ಅಷ್ಟು ಡ್ಯಾಮೇಜ್ ಆಗ್ತಾಯಿತ್ತು. ಅದಕ್ಕೆ ಹಾಕ್ಕೊಳ್ಳೋದಂತೂ ತುಂಬ ಯೂಸ್ಫುಲ್. ಸ್ವಲ್ಪ ಹೊತ್ತು ಬಿಡ್ತೀನಿ, ಹಂಗೆ ಸ್ವಲ್ಪ ಡ್ರೈ ಆಗಲಿ. ಆದಮೇಲೆ ಸ್ಟ್ರೈಟ್ನಿಂಗ್ ಸ್ಟಾರ್ಟ್ ಮಾಡೋಣ. ಇದು ಹೇಗೆ ಅಂತಲೇ ಕನ್ಫ್ಯೂಸ್ ಆಗ್ತಾಯಿತ್ತು. ಬಟ್ ಇದು ನೋಡಿ, ಈ ಕಡೆ ಬಟನ್ನು ಮತ್ತು ಈ ಕಡೆ ಬಟನ್ ಎರಡೈತೆ. ನಾನು ಇನ್ನೂ ಟ್ರೈ ಮಾಡಿಲ್ಲಲ್ಲ ಇದು, ಅದಕ್ಕೆ. ಇದು ನೋಡಿರ್ತೀರ ಅನ್ಕೊತೀನಿ. ಫ್ರಾನ್ಸಿಸ್ ಬರ್ಡೇಗೆ ಗಿಫ್ಟಾಗಿ ಕೊಟ್ಟಿದ್ದು ನನಗೆ ಕ್ರಿಂಪಿಂಗ್ ಅಂದರೆ ಮಾತ್ರ ತುಂಬ ಇಷ್ಟ. ನನಗೆ ಕ್ರಿಂಪಿಂಗ್. ಬಟ್ ಹೇರ್ಸ್ ಜಾಸ್ತಿ ಹಾಳಾಗೋದೆ ಕ್ರಿಂಪಿಂಗಿಂದ. ಬಟ್ ಅದು ಮಾಡಿದ್ರೇ ಏನೋ ಒಂಥರ ನನ್ನ ಫೇವ್ರೆಟ್ ಅದು. ಇದು ನೋಡಿ, ಹೀಗೆ ಈ ಕಡೆ ಸೈಡ್ ಬಟನ್, ಈ ಕಡೆ ಸೈಡ್ ಬಟನ್ ಕೊಟ್ಟಿರ್ತಾರೆ. ಅಮೌಂಟೂ ವರ್ತು. 4 ಹೇರ್ ಸ್ಟೈಲ್ ಮಾಡ್ಕೋಬೋದು. ಇದು ನೋಡಿ, ಇಲ್ಲಿ ಕರ್ಲ್ಗೆ, ಮತ್ತು ಇಲ್ಲಿ ಸ್ಟ್ರೈಟ್ನಿಂಗ್ಗೆ, ಇದು ಕ್ರಿಂಪಿಂಗು, ಇದು ಅಂದರೆ ವೇವಿ ಹೇರ್ ಸ್ಟೈಲ್ ಬರುತ್ತಲ್ಲ, ಆ ಥರ ತುಂಬ ಚೆನ್ನಾಗಿದೆ. ನಾನು ಇವಾಗ ಸ್ಟ್ರೈಟ್ನಿಂಗ್ ಮಾಡ್ಕೊತಾರದಲ್ವ, ಅದಕ್ಕೆ ಇದು ಕ್ಲಿಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದೆಲ್ಲ ಫುಲ್ಲು ಲಾಕ್ ಮಾಡಿಬಿಟ್ಟಿದ್ದೀನಿ. ಅಂದರೆ 2 ಈಕ್ವಲಾಗಿ ಬಟನ್ ಇದ್ದರೆ
ಫುಲ್ಲು ಲಾಕ್ ಆಗಿರುತ್ತೆ. ನಾವು ಇದು ಮಾತ್ರ ಇವಾಗ ನಮಗೆ ಇದು ಕರ್ಲ್ ಬೇಕಂದರೆ ಹಿಂಗೆ ಎತ್ಕೊಬೋದು. ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟ್ರೈಟ್ನಿಂಗ್ ಆಗುತ್ತೆ. ಮತ್ತು ಹಿಂಗೆ ಇಲ್ಲೊಂದು ಬಟನ್ ಇದು ಮಾಡಿದ್ರೆ ಈ ಕಡೆ ಇದಾಗುತ್ತೆ, ಈ ಕಡೆ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೋದು. ಲಾಕ್ ಮಾಡಿಕೊಂಡ್ರೆ ಲಾಕ್ ಮಾಡಿಕೊಂಡ್ರೆ ಹೀಗೆ ಯಾವುದು ಬೇಕೋ ಅದು ಮಾಡ್ಕೋಬೋದು. ಇವಾಗ ನಮ್ಗೆ ಯಾವುದು ಬೇಡ, ಇದು ಅಂದರೆ ಸ್ಟ್ರೈಟ್ನಿಂಗ್ ಬೇಕು, ಕರ್ಲಿನೂ ಬೇಡ, ಅದಕ್ಕೆ ಫುಲ್ಲು ಹಿಂಗೆ ಕ್ಲೋಸ್ ಮಾಡಿ ಎರಡು ಈಕ್ವಲ್ ಆಗಿರಬೇಕು ಬಟನ್ಸು, ಆವಾಗ ಫುಲ್ ಲಾಕ್ ಆಗಿರುತ್ತೆ. ಈಗ ನಾನು ಇದನ್ನು ಇದು ಮಾಡಿಬಿಟ್ಟು ಸ್ಟ್ರೈಟ್ನಿಂಗ್ ಬೇಡ, ನನಗೆ ಕರ್ಲ್ ಬೇಡ, ಸ್ಟ್ರೈಟ್ನಿಂಗ್ ಮಾಡ್ಕೋತೀವಿ. ನೋಡೋಣ ಹೇಗಿರುತ್ತೆ ಪ್ರಾಡಕ್ಟ್ ಅಂತ. ಇದು ಹೀಟ್ ಆಗಿದೆಯಲ್ಲ ಗೊತ್ತಾಗ್ತಲ್ಲ. ಹೀಟ್ ಆಗಿದೆ. ಇನ್ನೊಂದೇನೆಂದರೆ ಜಾಸ್ತಿನೂ ಸ್ಟ್ರೈಟಿಂಗ್ ಮಾಡ್ಕೊಳ್ಳಲ್ಲ. ನನಗೆ ಜಾಸ್ತಿ ಮಾಡಿದ್ರು ನಿಲ್ಲಲ್ಲ, ಒಂದು ಸ್ವಲ್ಪಕ್ಕೆ ಇದಾಗುತ್ತೆ, ಅದಕ್ಕೆ ಲೈಟಾಗಿ ಮಾಡ್ಕೋತೀನಿ ಅಷ್ಟೇ. ನನಗೆ ಎಷ್ಟೇ ಸ್ಟ್ರೈಟ್ ಮಾಡಿದ್ರು ಅದು ಜಾಸ್ತಿ ಹೊತ್ತಿರಲ್ಲ. ಸೆಟ್ಟಿಂಗ್ ಸ್ಪ್ರೇ ಹಾಕೋಬೇಕು ಅನಿಸುತ್ತೆ, ಬಟ್ ಅದೂ ಇವಾಗ ಕೆಮಿಕಲ್ ಅಂದರೆ ಏನು ಮಾಡೋದು, ಬೇರೆ ಫಂಕ್ಷನ್ ಟೈಮಲ್ಲಿ ಅಂದರೆ ಯೂಸ್ ಮಾಡ್ಬೋದು, ಎಲ್ಲ ಟೈಮಲ್ಲೂ ಯೂಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೋಗಿ ಮಿರರ್ ಮುಂದೆ ಮಾಡ್ಕೊಂಬಂದೆ, ಯಾಕಂದರೆ ನನಗೆ ಫೋನಲ್ಲಿ ಅಷ್ಟು ಗೊತ್ತಾಗ್ತಾ ಇದ್ದಿಲ್ಲ, ಅದಕ್ಕೆ ಮಿರರ್ ಮುಂದೆ ಮಾಡ್ಕೊಂಬಂದೆ. ಮತ್ತು ನಾನು ಜಾಸ್ತಿನೂ ಮಾಡ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಜಾಸ್ತಿ ಸ್ಟ್ರೈಟ್ ಮಾಡಿದ್ರೂ ಹೇರ್ ಡ್ಯಾಮೇಜ್ ಆಗುತ್ತೆ, ಮತ್ತು ನನಗೆ ನಿಲ್ಲೋದು ಇಲ್ಲ, ಸ್ವೆಟ್ ಜಾಸ್ತಿ ಆಗುತ್ತೆ, ಅಂದರೆ ಹೇರ್ ಹತ್ರ ಸ್ವೆಟ್ ಜಾಸ್ತಿ ಆಗುತ್ತೆ, ಅದು ಹಂಗೆ ಇದಾಗುತ್ತೆ. ಅದಕ್ಕೆ ನಾನು ಲೈಟಾಗಿ ಮಾಡ್ಕೋತೀನಿ ಅಷ್ಟೇ. ಇವಾಗ ಇಷ್ಟು ಮಾಡ್ಕೊಂಡಿದ್ದೀನಿ, ಅಂದರೆ ನನಗೆ ಸ್ವಲ್ಪ ಪಫಿಯಾಗೂ ಇರಬೇಕು ಹೇರ್ಸು, ಫುಲ್ಲು ಫ್ಲ್ಯಾಟಾಗಿ ಕುತ್ಕೊಬಿಡ್ಬಾರ್ದು. ಇವಾಗ ಲೈಟಾಗಿ ಮಾಡ್ಕೋತೀನಿ ಅಷ್ಟೇ. ಈ ಥರ ಲೈಟಾಗಿ ಮಾಡ್ಕೊತೀನಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿನೋ ಆಮೇಲೆ ಹೇರ್ಸ್ ಎಲ್ಲ ಡ್ಯಾಮೇಜ್ ಆದರೆ ಕಷ್ಟ, ಅದಕ್ಕೆ. ಏನು ಬಾಯಿ ಹಂಗೆ ಬಿಡ್ತಿದ್ಯಾ? ಇವತ್ತು ಫಂಕ್ಷನ್ಗೆ ಹೋಗ್ತಾ ಇದ್ದೀರಿ, ಈ ಫ್ರೆಂಡ್ ಫಂಕ್ಷನ್ನು, ಅವ್ರ ಫ್ರೆಂಡ್ ಮಗಂದು ನಾಮಕರಣ. ಹೋಗಿ ಬರ್ತೀಯಾ ನಿಮ್ಮ ಫ್ರೆಂಡ್ಸ್ ಜೊತೆ? ಹಂಗೆ ಹೋಗ್ತೀಯಾ? ಮತ್ತೆ ವಾಪಸ್ ಬರ್ತೀಯಾ ಮನೆಗೆ, ಇಲ್ಲ ಫ್ರೆಂಡ್ಸ್ ಜೊತೆ ಹಂಗೆ ಹೋಗ್ತೀಯಾ? ಬರ್ತೀನಿ. ಸರಿ, ಬಾಯ್. ಹಾಂ, ಅಷ್ಟೇ. ನಾವು ಇದು ಗಿಫ್ಟಾಗಿ ತಗೊಂಡ್ರಿ, ಏನೋ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಒಂದು ಡೋಲ್ ಬರ್ತಾಯಿತ್ತು, ಬಟ್ ಇದರಲ್ಲಿ ತುಂಬ ಇತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ತಗೊಂಡ್ರೆ, ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಮತ್ತು ಫಂಕ್ಷನ್ ಹಾಲ್ ಹತ್ರ ಬಂದ್ರಿ, ಆಚೆ ಏನಿದೆ ಹಿಂಗೈತೆ, ಲಿಫ್ಟ್ ನೋಡೋಕ್ಕೂ ಭಯ ಆಗ್ತಾಯಿತ್ತು, ಹಾಗಿತ್ತು. ಬಟ್ ಒಳಗೆ ಹಾಲ್ ಸೂಪರಾಗಿತ್ತು. ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, ಬ್ಯಾಂಗ್ಳೂರ್ ಮೂವೀಸ್ ಅಂತ ಹಾಲು ಚೆನ್ನಾಗಿದೆ. ಹೆಂಗಿದೆ ಗೊತ್ತಾ ನೋಡಿ. ನೋಡಿದ್ರೆ ನಗಿತಾರೆ ಟೆಂಪಲ್ ಥರ ಇಲ್ಲ.
ನಮಗೆ ಈ ಹಾಲ್ ಅಂತೂ ತುಂಬಾ ಇಷ್ಟ ಆಯಿತು. ಓಪನ್ ಸ್ಪೇಸಲ್ಲಿ ಮಾಡ್ಕೊಬೇಕನ್ನೋದು ನಮ್ಮ ಡ್ರೀಮ್ ಆಗಿತ್ತು ಮದುವೆ, ಬಟ್ ಆಗಿಲ್ಲ, ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ. ಬಟ್ ನಾವು ತಗೊಂಡಿರೋ ಹಾಲ್ ಅಷ್ಟೇ ವರ್ತಾಗೇ ಇತ್ತು. ಇದು ಕೂಡ ಮೇ ಬಿ ಇಲ್ಲಿ ಮಾಡ್ಬೋದಿತ್ತು ಫಸ್ಟೇ ಗೊತ್ತಿದ್ದಿದ್ರೆ ಇದು ಹಾಲು. ನನಗೆ ಗೊತ್ತಾಗಿದೆ ಈಗ. ಮೇ ಬಿ ಮುಂದಕ್ಕೆ ಯಾವುದಾದ್ರೂ ಫಂಕ್ಷನ್ಸ್ ಅಂತ ಇದ್ದರೆ ಇಲ್ಲಿ ಮಾಡ್ಕೊಳ್ಳೋ ಋಣ ಇದ್ದರೆ ಮಾಡ್ಕೊತೀನಿ. ಬಟ್ ನನಗೆ ತುಂಬ ಇಷ್ಟ ಆಯಿತು ಹಾಲು. ನನಗೆ ಈ ಥರ ಇರೋದು ಇಷ್ಟ. ಮತ್ತು ಮುಂದೆ ಫ್ರಂಟಲ್ಲಿ ಡೆಕೋರೇಷನೂ ಅಗತ್ಯ ಇಲ್ಲ ಈ ಥರ ಇದ್ದರೆ, ಅದಕ್ಕೆ ನನಗೆ ಇಷ್ಟ ಆಯಿತು ತುಂಬ. ಮತ್ತು ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂದ್ಕೊತೀನಿ. ಇದು ಬ್ಯಾಂಗ್ಳೂರು ಮೂವೀಸು TC ಪಾಳ್ಯದಲ್ಲಿ ಬರುತ್ತೆ. ಇವ್ರದ್ದು ಎಷ್ಟು ಕೊಟ್ಟು ತಗೊಂಡ್ರೋ ಗೊತ್ತಿಲ್ಲ ಹಾಲ್ಗೆ. ಯಾರೋ ಹೇಳಿದ್ದು 75 ಅಂತ ಹೇಳ್ತಿದ್ರು. ಮೇ ಬಿ ಅಷ್ಟಿದೆಯೋ ಇಲ್ಲ ಈಗ ಜಾಸ್ತಿ ಆಗಿದೆಯೋ ನಂಗೆ ಗೊತ್ತಿಲ್ಲ. ಬಟ್ ನಾವು ಕೊಟ್ಟು ಹಾಲು ಡೆಕೋರೇಷನ್ಗೆ ನಾವು ಮದುವೆಗೆ ಅಷ್ಟೇ ಕೊಟ್ರಿ. ಇಲ್ಲೇ ಕೊಟ್ಟಿದ್ರು ಇನ್ನೂ ಚೆನ್ನಾಗಿ ಆಗ್ತಾಯಿತ್ತೇನೋ. ಮೇ ಬಿ ಕೊರೋನಾ ಟೈಮಲ್ಲಿ ಇರೋದ್ರಿಂದ ಇನ್ನೂ ಕಮ್ಮಿ ಆಗ್ತಿತ್ತೇನೋ ಅನ್ನಿಸ್ತು. ಬಟ್ ಚೆನ್ನಾಗಿತ್ತು. ಹಾಯ್ ಗಾಯ್ಸ್, ಇವಾಗ ನನ್ನ ತಮ್ಮ ಮನೆಗೆ ಬಂದಿದ್ದೀರಿ. ಇಲ್ಲೊಂದು ತಮ್ಮ, ಇಲ್ಲೊಂದು ಮಂಕಿ, ಎಲ್ಲ 3 ಮಂಕಿಗಳಿದ್ದಾರೆ. ಅವ್ರ ಜೊತೆ ಆಚೆ ಇವಾಗ ರೌಂಡ್ ಹೊಡಿಯೋಕೆ ಹೋಗ್ತಾ ಇದ್ದೀರಿ. ಇಲ್ಲೇ ಇರೋದಂತ ಫಂಕ್ಷನ್ ಹಾಲ್ ಹತ್ರನೇ ಇತ್ತು, ಅದಕ್ಕೆ ರೌಂಡ್ ಹೊಡಿಯೋಕೆ ಹೋಗ್ತಾ ಇದ್ದೀರಿ. ಏನಾದರೂ ಹೇಳೋದಿದೆಯಾ? ಏನು ಹೇಳೋದು ಹೇಳಿ. ಫ್ರಾನ್ಸಿಸ್ ಅವ್ರ ಫ್ರೆಂಡ್ಸ್ ಜೊತೆ ರೌಂಡ್ ಹೊಡಿಯೋಕೆ ಹೋದ. ನಮ್ಮ ಭಾವನೆ ಬಂದಿಲ್ಲ, ಅವರೇ ಮಿಸ್ಸಿಂಗ್. ಅಲ್ಲೊಬ್ಬನು ಬರ್ತಾ ಇದ್ದಾನೆ. ಮಂಕಿ ಇದು ಫುಲ್ ಚಿಕ್ಕ ಮಂಕಿ. ಇದು ಅದು ಇರೋದು ಇನ್ನೊಂದು ದೊಡ್ಡ ಮಂಕಿ. 3 ಕೋತಿಗಳು ರಾಮಮೂರ್ತಿ ನಗರದಲ್ಲಿ ವಾಸವಾಗಿದ್ದಾರೆ. ಯಾರಿಗಾದ್ರೂ ಮಂಕಿಗಳು ಬೇಕು ಅಂದರೆ ತಗೊಂಡೋಗ್ಬಿಡ್ರಿ. ಚಿಕನ್ ರೈಸ್, ಚಿಕನ್ ಫ್ರೈ 120 ಅಂತ. ಚಿಕನ್ ಬಿರಿಯಾನಿ, ಚಿಕನ್ ಪೆಪ್ಪರ್ ಫ್ರೈ ಮತ್ತು ಗಣೇಶ್ ಸುಶಿ. ನಾನು ಭೀಮಾ ಇವ್ರದ್ದು. ಈಗ ಫುಲ್ಲು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ರಿ. ಹೋಗಿ ಒಂದು ವಿಸಿಟ್ ಹೊಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ರಿ. ಎಲ್ಲೋ ಬಂದಿದ್ಯಾ? ಯಾರು ನಿಮ್ಮ ಅಕ್ಕ? ನಾನು ಮಾತ್ರನೇ ಅಲ್ವಾ ಇರೋದು ನಿಮ್ಮ ಅಕ್ಕ? ಎಷ್ಟು ಜನ ಇದ್ದಾರೆ ನಿಮಗೆ? ತುಂಬ ಜನ ಇಟ್ಕೊಂಡಿದ್ಯಾ? 3 ಜನ 4 ಜನ ಅಷ್ಟೇ ಇರೋದು ನಿಮಗೆ? ಜಗತ್ತೆಲ್ಲ ಇರೋರೆಲ್ಲ ಹಾಕೊಂಡಿರು. ಇದೇ ಮಾತು ಬಿಡು. ಅಯ್ಯೋ, ಮನೆ ಇಡೋ ಕುಕ್ಕುವರ ಉಂಟದ ಮನೆ. ಅದೇ ಅಂದಿದ್ದು ನಿಮ್ಮ ಫ್ರೆಂಡ್ಸ್ ಅವ್ರು ಎಲ್ಲಿ ಅಂತ. అయ్యో అది కొరకకే వచ్చేస్తుంది దగ్గరికి. సాంగ్ చూడి అక్క వేసుకోండి. ఏమది అంట బూ ఎక్కడ నీ పాప ఇంకొన్నాడా? పర్వాలేదు. ಅಷ್ಟೇ ಗಾಯ್ಸ್ ವಿಡಿಯೋ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮಾತ್ರ ಮರಿಬೇಡಿ. ಬಾಯ್.